ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 28/2/2026 ಶನಿವಾರ ನಡೆದ ಹಾವೇರಿ ಜಿಲ್ಲಾ ಪೊಲೀಸ್ ಶಿಗ್ಗಾ ಉಪ ವಿಭಾಗ ಶಿಗ್ಗಾ ವೃತ್ತ ಬಂಕಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆ ಕರೆಯಲಾಗಿತ್ತು. ವೇದಿಕೆ ಮೇಲೆ ಪೊಲೀಸ್ ಉಪ ನಿರೀಕ್ಷಕರು ಆದ ಡಿವೈಎಸ್ಪಿ ಅವರು ಆದ ಕೆವಿ ಕುರುಶಾಂತಪ್ಪ ಹಾಗೂ ಸಿಪಿಐ ಅನಿಲ್ ಕುಮಾರ್ ರಾಠೋಡ್ ಮತ್ತು ಬಂಕಾಪುರದ ಉಪ ತಹಸೀಲ್ದಾರ್ ಅವರು ಆದ ವಿವಿ ಕುಲಕರ್ಣಿ ಹಾಗೂ ಪುರಸಭೆಯ ಅಧಿಕಾರಿಗಳು ಆದ ಬಿಎಸ್ ಗಿಡ್ಡಣ್ಣನವರ ಹಾಗೂ ಬಂಕಾಪುರ ಪಿಎಸ್ಐ ಅವರು ಆದ ಶ್ರೀಶೈಲ್ ಕೆಂಚಣ್ಣನವರ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಇವರು ಆದ ಹೋಳಿ ಹಬ್ಬವನ್ನ ದಿನಾಂಕ 3/3/2026 ಮಂಗಳವಾರದಿಂದ ದಿನಾಂಕ 7/3/2026 ಶನಿವಾರದಂದು ಪಂಚಮಿಯನ್ನ ಶಾಂತಿಯುತವಾಗಿ ಆಚರಿಸಬೇಕು ಮಾಡಲಾಗುತ್ತೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಂತರ ಬಂಕಾಪುರದ ಮುಖಂಡರು ಆದ ಗದಿಗೆಪ್ಪ ಬಳ್ಳಾರಿ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಂತಿ ಸಭೆಯನ್ನ ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿದ್ದು ಯಾವ ಒಂದು ಗಲಾಟೆ ಆಗದಂತೆ ನಮ್ಮ ಹಬ್ಬವನ್ನ ಸುರಕ್ಷಿತವಾಗಿ ಮಾಡೋಣ ಎಂಬ ಮಾತನ್ನ ಹೇಳಿದ್ರು. ನಂತರ ಪ್ರದೀಪ್ ಪೂಕಾಳೆ ಇವರು ಕೂಡ ಕೆಲ ಯುವಕರು ಬೈಕ್ಗಳನ್ನ ಸೌಂಡ್ ಮುಖಾಂತರ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅವೆಲ್ಲ ಬೇಡ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದಿನ ಕಾಲದಿಂದ ಬಂದಂತಹ ಹಬ್ಬ ಸುರಕ್ಷಿತ ಹಬ್ಬವನ್ನ ಆಚರಣೆ ಮಾಡಬೇಕೆಂಬ ಮಾತನ್ನ ಹೇಳಿದ್ದಾರೆ. ನಂತರ ಪುರಸಭೆಯ ನಾಮನಿರ್ದೇಶಕರು ಆದ ಬಸವರಾಜ ಕಟ್ಟಿಮನಿ ಇವರು ನಮ್ಮ ಬಂಕಾಪುರ ಪಟ್ಟಣದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅವರ ಹಬ್ಬ ರೋಜಾ ಇರುತ್ತೆ, ನಮ್ಮ ಹಬ್ಬ ಹೋಳಿ ಹಬ್ಬ ಇರುತ್ತೆ ಎಂಬ ಮಾತನ್ನ ಹೇಳಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಹಬ್ಬ ಆಚರಣೆ ಮಾಡ್ತೀವಿ ಎಂಬ ಮಾತನ್ನ ಹೇಳಿದ್ರು. ಮತ್ತು ಪುರಸಭೆಯ ಸದಸ್ಯರು ಆದ ತಹಮೀದ್ ಅಹಮದ್ ಖಾಜಿ ಇವರು ಕೂಡ ಸಹೋದರ ಬಾಂಧವ್ಯದಿಂದ ಎಲ್ಲಾ ಹಬ್ಬವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹಬ್ಬವನ್ನ ಎಲ್ಲಾ ಹಬ್ಬದಲ್ಲಿ ನಾವು ಜೊತೆಗೂಡಿ ಎಲ್ಲರೂ ಕೂಡಿ ಯಾವ ಗಲಾಟೆ ಇಲ್ಲದಂತೆ ಹಬ್ಬವನ್ನ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ ಹಬ್ಬದಂತೆ ನಡೆದುಕೊಳ್ತೀವಿ ಎಂಬ ಮಾತನ್ನು ಕೂಡ ಹೇಳಿದರು. 18ನೇ ತಾರೀಕು 17 ಪ್ಲೇಸಲ್ಲಿ ಮಾಡ್ತಾರಂತೆ. ಒಟ್ಟ 49 ಕಡೆ ಬಣ್ಣ ಆಡ್ತಾರೆ. ನಮ್ಮ ಸ್ಪೆಷಲ್ ಲಿಮಿಟ್ಸ್ ಇದು ನಮಗಿರ್ತಕ್ಕಂಥ ಮಾಹಿತಿ. ನೀವು ಹೇಳೋ ಮತ್ತೆ ಪ್ರಕಾಶ್ ಐತಿ, ಅವತ್ತು ಆಡೂರಲ್ಲಿ ಐತಿ, 8 ಕಡೆ ಇಷ್ಟೆಲ್ಲ ಇರೋದಿಲ್ಲ. ನಿಮ್ದು ಯಾಕೆ ಅಂದ್ರೆ ಅದ್ರಾಗ ಎಷ್ಟನೇ ತಾರೀಕು ಬಂದಿರ್ತೀವಿ ಆದ್ರೆ ನಮ್ಮ ಯುವ ಸಮೂಹ ಏನು ಮಾಡ್ತಾರೆ ಅಂದ್ರೆ ಇದನ್ನ ಒಂದು ಶೇಡ್ ತಪ್ಪಲ ಸಲುವಾಗ ಜಗಳ ಮಾಡೋ ಕೆಟ್ಟ ಪರಿಸ್ಥಿತಿ ನಾವು ಬಂದಿದ್ದೀವಿ, ಸಮಾಜಕ್ಕೆ ಬಂದಿದ್ದೀವಿ ಅಂದ್ರೆ ಯಾವುದಿಲ್ಲ ಯಾವ್ದಾರ ಬಟ್ಟೆ ಹಾಕೊಂಡು ಚಂದ ಏನಿಲ್ಲ. ನಾವೇನು ಹೋಳಿ ಹಬ್ಬ ಅಣ್ಣ ತಮ್ಮರು ಹಿಂದೂ ಭಾವೈಕ್ಯದಿಂದ ಆಚರಿಸ್ತೀವಿ. ವರ್ಷ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನಾವು ರೋಜಾ ಇದ್ರೂ ಕೂಡ ನಾವು ಒಂದು ವೇದಿಕೆ ಐತಿ ಅದನ್ನು ಮಾಡ್ತೀವಿ. ಎಲ್ಲ ಅವ್ರು ಕರೆಸಿ ಮುಸ್ಲಿಂ ಬಾಂಧವ್ರಿಗೆ, ಯಾಕಂದರೆ ಅವ್ರು ಒಂಚೂರು ಇಲ್ಲಿ ಬಣ್ಣ ಹಚ್ತಿರ್ತಾರೆ ನಮ್ಮೆಲ್ಲ ವೆಂಕಟಾಗಿ ಹತ್ರ ನಮ್ಮ ದೇಸಾಯರ ಮನೆ ಅಂತ ಅದು ಸಂಪೂರ್ಣ ಮಾಡ್ಕೊತಾರೆ ಬಂದಿದೆ. ಅವರು ಸಹಕಾರ ಕೊಡ್ತಾರೆ, ನಮ್ಮವರು ಸಹಕಾರ ಕೊಡ್ತಾರೆ. ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ. ಎಲ್ಲರೂ ಕೂಡ ಹಬ್ಬ ಮಾಡ್ತೀವಿ. ಅವರು ಪ್ರೋತ್ಸಾಹ ಮಾಡ್ತಾರೆ, ನಾವು ಪ್ರೋತ್ಸಾಹ ಮಾಡ್ತೇವೆ. ಈ ಶಾಂತಿ ಸಭೆಯ ಅಧ್ಯಕ್ಷತೆ ಈ ಸಭೆಯ ಕೇಂದ್ರ ಬಿಂದುಗಳಾದಂಥ ಚಿಕ್ಕೋ ಡಿವೈಎಸ್ಪಿ ಸಾಹೇಬರೇ ಹಾಗೂ ಸಾಹೇಬರಿಗೆ ಬಂಕಾಪುರದಿಂದ ಮುಸ್ಲಿಂ ಮತ್ತು ಹಿಂದೂ ಬಾಂಧವರಿಂದ ಸ್ವಾಗತ. ಹೀಗೆ ನಮ್ಮ ಉಪ ತಹಸೀಲ್ದಾರ್ಗಳಂಥ ಕುಲಕರ್ಣಿ ಸರ್ ಅವರೇ, ಹಾಗೆ ನಮ್ಮ ಪುರಸಭೆಯ ಹಿರಿಯ ಅಧಿಕಾರಿಗಳಾದಂಥ ಗಿಡ್ಡಣ್ಣನವರ ಸರ್ ಅವರೇ ಹಾಗೂ ಎಲ್ಲ ಊರಿನ ಮುಖಂಡರೇ. ಸರ್, ಬಂಕಾಪುರದಲ್ಲಿ ನಮ್ಮ ಬಸವಣ್ಣ ಹೇಳಿದರು, ನಮ್ಮ ಸಮಾನ ಮನಸ್ಸು ವೇದಿಕೆಯಿಂದ ಪ್ರತಿ ವರ್ಷ ಚನ್ನಕುಮಾರ್ ದೇಸಾಯಿ ಹೋಗಿ ಎಲ್ಲ ಊರಿನ ಹಿರಿಯರು ಎಲ್ಲ ಸಮಾಜದವರು ಹೋಗಿ ಬಂದಿದ್ದರು. ಸದಸ್ಯರು ಮತ್ತು ಬಂಕಾಪುರ ಹಿರಿಯ ನಾಗರಿಕರೆಲ್ಲ ಕೂಡ. ಯಾಕಂದರೆ ಪ್ರತಿಯೊಂದು ಹಬ್ಬ ಬಂದಾಗ ಶಾಂತಿ ಸಭೆಯನ್ನು ಕರೆಯೋದು ಅಂದ್ರೆ ಈ ಆಗೋದಿಲ್ಲ ನಮ್ಮನ್ನ. ಯಾಕಂದರೆ ನಾವು ಶಾಂತಿ ಸಭೆ ಶಾಂತಿಯಿಂದ ಹೋಳಿ ಹಬ್ಬ ಅಂದರೆ ಕೆಲವೊಂದು ಇದರಲ್ಲಿ ಚಟ್ನಿ ತೊಗೊಂಡು ಅದಕ್ಕೋಸ್ಕರ ಕೆಲವೊಂದು ಏರಿಯಾದಲ್ಲಿ ಒಂದು ಚಟ್ನಿ ವ್ಯವಸ್ಥೆ ಇರ್ತದೆ, ಒಂದು ಏನೋ ಟೀ ಹಚ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತು ಯಾವುದೂ ಗದ್ದಲ ಘಟನೆ ಯಾವುದೂ ಆಗೋದಿಲ್ಲ. ಯಾರೊಬ್ಬರು ಯಾರೊಬ್ಬರು ಹೊಸ ಹೋಗಿದ್ರು ತಿಳುವಳಿಕಿದ್ರೆ ಕನ್ನಡ ಶಾಲೆ ಹೋಗ್ತಾರೆ. ನಮ್ಮಂತ ಯಾರೊಬ್ಬರು ಹೇಳಿ ತಿಳುವಳಿಕೆ ಮಾಡ್ಕೊಳ್ಬೇಕು. ಬಣ್ಣ ಪಡಿತು ಅದನ್ನು ಪಡಿತು ಅದೇ ಘಟನೆ ಸಣ್ಣ ವ್ಯಕ್ತಿಯ ಘಟನೆ ಹಿಂದೂ ಬಾಂಧವರು ಯಾವಾಗಲೂ ಮುಸ್ಲಿಂ ಬಣ್ಣ ಹಚ್ಚಿ ತರಿಸಿದ್ರಿಂದ ನಡೀತದೆ. ಯಾಕಂದ್ರೆ ಈ ಶಾಂತಿಯಿಂದ ನಡೀಲಿ ಅಂತ ನನ್ನ ಆರೈಸ್ತಾ ಎರಡು ಮಾತು ನನಗೆ ಮಾತಾಡ್ತಾರೆ.
ಮತ್ತು ಬಂಕಾಪುರದ ಮುಖಂಡರು ಆದ ಶಂಭು ಕುರುಗೋಡಿ, ರೈತ ಮುಖಂಡರು ಆದ ದೇವೇಂದ್ರಪ್ಪ ಹಳ್ಳವಳ್ಳಿ, ಮಾಲತೇಶ್ ಕೋರಿ, ಬಸವಲಿಂಗಪ್ಪ ಮಲ್ಲೂರ, ಸೋಮಣ್ಣ ಕುರಿ, ಹಜರತ್ ಸಾಬ್ ಡಾಣೆ ಭಾಗ, ಶಿವರಾಜ ಬುದ್ದಪ್ಪನವರ, ವಿಜಯಕುಮಾರ್ ದೇಸಹಳ್ಳಿ, ಗುಡ್ಡಪ್ಪ ಬಸಮ್ಮನವರ, ವೀರೇಶ್ ಪವಾಡಿ ಮತ್ತು ಅಂಜುಮನ್ ಕಮಿಟಿ ಅಧ್ಯಕ್ಷರು, ಬಂಕಾಪುರದ ಎಲ್ಲ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.